ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ದಿನಕ್ಕೆ 28ನೇ ತಾರೀಕು ಸಮೀಪ ಬಂದಂಗೆ ಕತ್ತಿ ವರ್ಸಸ್ ಜಾರಕಿಹೊಳಿ ಜೋರಾಗ್ತಾ ಇದೆ ಕದನ. ಇಬ್ಬರಿಗೂ ಆ ವಿದ್ಯುತ್ ಸಂಘದ ಮಹತ್ವ ಗೊತ್ತದೆ ಇವತ್ತು. ಯಾಕಂದರೆ ಇಲ್ಲಿ ಗೆದ್ದವರು DCC ಬ್ಯಾಂಕ್ ಸಮೀಪ ಆಗ್ತಾರೆ ಅನ್ನೋದು ಇಬ್ಬರಿಗೂ ಕನ್ಫರ್ಮ್ ಅದ. ಅದು ಯಾವ ಕಾರಣಕ್ಕೆ ಬಂತು ಇಬ್ಬರಲ್ಲಿ ಜಗಳ ಗೊತ್ತಿಲ್ಲ, ಇರ್ಬೋದೇನೋ ಅಧಿಕಾರ ಅನ್ನೋದು ಹಾಗಿರ್ತದೆ. ಇವತ್ತು ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸುವಷ್ಟರ ಮಟ್ಟಿಗೆ ಬಂದಿದ್ದಾರೆ. ಆಲ್ರೆಡಿ ಸತೀಶ್ ಅವರು ಅದಕ್ಕೊಂದು ಏನು ಶುರು ಮಾಡಿದಾರಪ್ಪ ಅಂದ್ರೆ ಒಂದು ಆರಂಭ ಮಾಡಿದರು. ಹಿರಾ ಶುಗರ್ ಕುರಿತಾಗಿ 600 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನುವಂಥದ್ದು. ಅದರಿಂದಾಗಿ ಸಹಜವಾಗಿ ಅವರು ಆ ದುಡ್ಡು ಅವ್ರು ಹೊಡೆದಿದ್ದಾರೋ ಮತ್ತೇನು ಮಾಡಿದಾರೋ ಅದ್ರ ಹೇಳಿ ಇನ್ವೆಸ್ಟ್ ಮಾಡಿದಾರೋ ಅದು ಬೇರೆ ವಿಷಯ, ಅದು ತನಿಖೆಗೆ ಒಳಗಾಗುವಂಥ ವಿಷಯ. ಈಗ ನಾ ಆರೋಪ ಮಾಡಿದರೆ ಸತ್ಯಂತ ಅಲ್ಲ, ಆದರೆ ಹಾನಿಯಾಗಿದ್ದಂತೆ ಸುಳ್ಳಲ್ಲ. ಅವರು ಆರೋಪ ಸರಿಯಾದ ಜಾಗದಲ್ಲಿ ಸರಿಯಾಗಿ ನಿಂತು ಹೊಡೆದಿದ್ದಾರೆ, ಸರಿಯಾದ ವಿಷಯ ಮಾತಾಡಿದ್ದಾರೆ ಸತೀಶ್ ಅವರು. ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಯಾಕೋ ಏನೋ ಡಿಲೇ ಆಯಿತು, ಆದರೆ ಈಗ ಉತ್ತರ ಬರಲಿಕ್ಕೆ ಶುರು ಆಗಿದ್ದವು. ಜೊತೆಗೆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿದಾಯಿತು, ನೆಪ್ಪಾಣಿಯ ಶುಗರ್ ಫ್ಯಾಕ್ಟ್ರಿ ಆಯಿತು, ಅದನ್ನು ಮಾತಾಡಿದ್ದಾರೆ. 1100 ಕೋಟಿಯಷ್ಟು ನಷ್ಟ ಆಗ್ಯದ ನಿಪ್ಪಾಣಿಯ ಶುಗರ್ ಫ್ಯಾಕ್ಟ್ರಿ.